ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರ ಸಿಟಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಕನ್ನಡ ವ್ಯಾಕರಣದ ಒಂದು ಸೀರೀಸನ್ನು ಆರಂಭ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ 4 ವಿಡಿಯೋಗಳು ಇದರ ಮೇಲೆ ಅಪ್ಲೋಡ್ ಆಗಿರ್ತಕ್ಕಂಥದ್ದು. ಇದು 5ನೇ ವಿಡಿಯೋ ಆಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದರ ಪ್ರೀವಿಯಸ್ ಡೇ ನಾವು ಆಲ್ರೆಡಿ ಕನ್ನಡ ಸಂಧಿಗಳ ಬಗ್ಗೆ ಅಂದರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥವನ್ನು ಮಾಡ್ಕೊಂಡಿದ್ದೀವಿ, ಯಾವ ರೀತಿಯಾಗಿ ವರ್ಕ್ ಆಗ್ತಾವಂತ. ನೀವೇನಾದರೂ ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ VAO ಕನ್ನಡ ವ್ಯಾಕರಣ ಅಂತ ಪ್ಲೇಲಿಸ್ಟ್ ಅದ, ಅದರಲ್ಲಿ ಹೋಗಿ ನೋಡ್ಕೋಬಹುದು. ನಾನು ಸಿರೀಸ್ ವೈಸ್ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ, ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿರೋದು ಯಾವ ಸಂಧಿಗಳ ಬಗ್ಗೆ? ಲೋಪ, ಆಗಮ, ಆದೇಶ, ದಟ್ ಇಸ್ ನಥಿಂಗ್ ಬಟ್ ಕನ್ನಡ ಸಂಧಿಗಳ ಬಗ್ಗೆ. ಸೊ ಸದ್ಯಕ್ಕೆ ನಮ್ಮ ಹೆಡ್ಡಿಂಗ್ ಬಂದ್ಬಿಟ್ಟು ಸಂಸ್ಕೃತ ಸಂಧಿಗಳು. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ 2 ಲೈನ್ ಕೊಡ್ತಾ ಹೋಗ್ತಾರೆ ನೋಡಿ ಅವರು. ರಾಮಾಯಣವು ಮಹೋನ್ನತ ಗ್ರಂಥ. ಎರಡನೇದು, ಸೂರ್ಯೋದಯ ಸಮಯವು ಅತ್ಯಂತ ಮನೋಹರವಾದುದು. ಸೊ ಈ ಎರಡು ವಾಕ್ಯಗಳನ್ನ ಗಮನಿಸ್ತಾ ಹೋದಾಗ ಹಲವಾರು ಪದಗಳು ಸಂಸ್ಕೃತದ್ದು ಇರ್ತಕ್ಕಂಥದ್ದು. ನೋಡಿದ್ರೆ ಇದು ಕನ್ನಡದ ಒಂದು ವಾಕ್ಯ ಇದೆಯಲ್ಲ ಅನಿಸುತ್ತೆ, ಬಟ್ ಇದರೊಳಗಡೆ ಹಲವಾರು ಸಂಸ್ಕೃತದ ಪದಗಳಿದಾವ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡಬಹುದು ನೀವು. ಮೇಲಿನ ಈ 2 ವಾಕ್ಯಗಳು ಕನ್ನಡ ವಾಕ್ಯಗಳಲ್ಲವೇ, ಆದರೆ ಇದರಲ್ಲಿ ಸಂಸ್ಕೃತದಿಂದ ಬಂದ ಶಬ್ದಗಳು ಹೆಚ್ಚಾಗಿವೆ. ಯಾವ್ಯಾವುದು? ಸೊ ನೋಡ್ತಾ ಹೋಗ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಸಂಸ್ಕೃತದ ಪದಗಳು ಯಾವ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ರಾಮಾಯಣ ಆಗಿರಬಹುದು, ಮಹೋನ್ನತ ಆಗಿರಬಹುದು, ಗ್ರಂಥ ಆಗಿರಬಹುದು, ಸೂರ್ಯೋದಯ ಆಗಿರಬಹುದು, ಸಮಯ ಆಗಿರಬಹುದು, ಅತ್ಯಂತ ಆಗಿರಬಹುದು, ಮನೋಹರ ಆಗಿರಬಹುದು. ಹೀಗೆ 7 ಶಬ್ದಗಳು ಸಂಸ್ಕೃತದ ಶಬ್ದಗಳಾಗಿವೆ. ರೈಟ್. ಹೀಗೆ ನಮ್ಮ ಭಾಷೆಯಲ್ಲಿ ಸಾವಿರಾರು ವರ್ಷದಿಂದ ಸಂಸ್ಕೃತದ ಅನೇಕ ಶಬ್ದಗಳು ಬಂದು ಸೇರಿವೆ. ನಮ್ಮ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಂಸ್ಕೃತದ ಶಬ್ದಗಳನ್ನು ಸೇರಿಸಿ ಕಾವ್ಯವನ್ನು ಬರೆದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಸಂಧಿಗಳ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಲೈಕ್ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ ಎಲ್ಲವನ್ನು. ಓಕೆ. ಸೊ ನೋಡ್ಬೋದು, ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರ ಪರವಾಗಿ ಸ್ವರ ಸಂಧಿಗಳು, ವ್ಯಂಜನಕ್ಕೆ ವ್ಯಂಜನ ಪರವಾಗಿ ವ್ಯಂಜನ ಸಂಧಿಗಳು ಆಗುತ್ತವೆ. ಮೊದಲು ನಾವು ಸ್ವರ ಸಂಧಿಗಳ ಬಗ್ಗೆ ತಿಳಿಯೋಣ. ಹಾಗಾದ್ರೆ ಮೊಟ್ಟ ಮೊದಲನೆಯ ಸ್ವರ ಸಂಧಿ ನಾವು ಅಧ್ಯಯನ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿ. ಇಂಪಾರ್ಟೆಂಟ್ ಹಾಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಈ ಸಂಧಿ ಒಳಗಡೆ ಯಾವ್ದಪ್ಪ ಅಂದ್ರೆ ಸವರ್ಣ ಸಂಧಿಗಳು. ಹೆಸರಿಲ್ಲದ ಸವರ್ಣ ಸಂಧಿಗಳು ಅಥವಾ ಒಂದೇ ಜಾತಿಯ ಅಕ್ಷರಗಳು ಅಥವಾ ಒಂದೇ ಜಾತಿಯ ಅಕ್ಷರಗಳ ಹುಟ್ಟುವ ಸ್ಥಾನದ ಆಧಾರ ನಮಗೆ ಇಲ್ಲಿ ಹೆಲ್ಪ್ ಆಗ್ತದೆ. ಯಾವುದರಲ್ಲಿ? ಸವರ್ಣ ದೀರ್ಘ ಸಂಧಿಯಲ್ಲಿ. ಯಾವ ರೀತಿಯಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ 4 ಉದಾಹರಣೆಗಳಿದಾವ. ವಿದ್ಯಾಭ್ಯಾಸ ಮಾಡಿದನು, ರಾಮಾಯಣವನ್ನು ಓದು, ಹರೀಶ್ವರನು ಕನ್ನಡದ ಕವಿ. ರೈಟ್. ಹರೀಶ್ವರನು ಕನ್ನಡದ ಕವಿ. ಹಾಗೆ ಗುರುಪದೇಶವನ್ನು ಪಡೆ. ಸೊ 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಈ 4 ವಾಕ್ಯದಲ್ಲಿ ಕೆಲವೊಂದಿಷ್ಟು ಪದಗಳಿದಾವ. ಲೈಕ್ ವಿದ್ಯಾಭ್ಯಾಸ, ರಾಮಾಯಣ, ಹರೀಶ್ವರ, ಗುರುಪದೇಶ. ಸೊ ಈ ಎಲ್ಲ ಶಬ್ದಗಳಲ್ಲಿ ಆಗಿರ್ತಕ್ಕಂಥ ಸಂಧಿ ಕಾರ್ಯಗಳನ್ನ ನಾವು ಗಮನಿಸ್ತಾ ಹೋಗೋಣ. ಸೊ ಮೊದಲೇದಾಗಿ ವಿದ್ಯಾಭ್ಯಾಸ ತೆಗೆದುಕೊಂಡಿದ್ದಾರೆ. ಎಕ್ಸಾಮ್ ಅಲ್ಲಿ ಬಿಡಿಸಿ ಬರೆಯರಿ ಕೂಡ ಕೇಳಬಹುದು. ಹಾಗೆ ಕನ್ನಡದ ಶುದ್ಧ ರೂಪವನ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ವಿದ್ಯಾಭ್ಯಾಸ ವೆರಿ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಬರ್ತದ? ವಿದ್ಯಾಭ್ಯಾಸ. ಬಾದ ಕೆಳಗಡೆ ಕುಂಡಿಸಿ ಇರ್ತಾರ ಒಂದೇದ್ದು, ಹಾಗೆ ದಾದ ಕೆಳಗಡೆ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಆಪ್ಷನ್ ಅಲ್ಲಿ ಹೆಂಗ್ ಕೊಡ್ತಾರ? ನಮಗೆ ಈ ತರ ಕೊಡ್ತಾರ, ವಿದ್ಯಾಭ್ಯಾಸ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಮ್ಗೆ ಏನ್ ಅನಿಸ್ತದ? ಹೌದಪ್ಪ, ಇದೇ ಸರಿಯಾಗಿರ್ತಕ್ಕಂಥದ್ದು ಅನಿಸ್ತದ. ನೋ, ದಟ್ ಈಸ್ ರಾಂಗ್. ಸೊ ದ್ಯಾ ಅಂತಕ್ಕಂಥದ್ದಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಕುಂಡಿ ಸಿಡಿ ಇರೋದಿಲ್ಲ. ಸೊ ಇದು ವಿದ್ಯಾಭ್ಯಾಸ ನಾರ್ಮಲ್ ಆಗಿರ್ತಕ್ಕಂಥದ್ದು. ರೈಟ್. ದಟ್ ಈಸ್ ನಾಟ್ ದೊಡ್ಡ ಧ, ಸ್ಮಾಲ್ ಧ ಇಟ್ ಈಸ್. ಅರ್ಥ ಆಗ್ತಿದೆಯಲ್ಲ? ಈ ರೀತಿ ವಿದ್ಯಾಭ್ಯಾಸ ಅನ್ನೋ ಪದ ಬಹಳ ಇಂಪಾರ್ಟೆಂಟ್. ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್, ಬಿಡಿಸಿ ಬರೆಯಿರಿ ಅಂತ ನೋಡ್ತಾ ಹೋದಾಗ ಇದನ್ನ ನಾವು ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ. ಸೊ ಇಲ್ಲಿ ಕೊನೆಯದಾಗಿ ಬರ್ತಕ್ಕಂಥ ಅಕ್ಷರ ಯಾವುದು? ದ್ಯಾ ಒಳಗಡೆ ನಮಗೆ ಅಲ್ಲಿ ಬರ್ತಕ್ಕಂಥ ಕೊನೆಯ ಅಕ್ಷರ ಯ ಆಗ್ತದೆ ಸ್ನೇಹಿತರೆ. ಹೆಂಗೆ? ಅದು ದ ಪ್ಲಸ್ ಯ ಪ್ಲಸ್ ಆ. ಸೊ ಈ ಎಲ್ಲ ಪದಗಳು ಸೇರಿ ಆಗಿದಾವ. ಹಾಗಾದ್ರೆ ಕೊನೆಯದಾಗಿ ಬರ್ತಕ್ಕಂಥ ಯಾವುದು? ಯ. ಅದರೊಳಗಡೆ ಬರ್ತಕ್ಕಂಥ ಸ್ವರ ಯಾವುದು? ಆ. ಸೊ ಅಲ್ಟಿಮೇಟ್ ಆಗಿ ಕೊನೆಗೆ ಬಂದಿರತಕ್ಕಂಥ ಅಕ್ಷರ ಯಾವ್ದಾಯ್ತು ನಮಗೆ? ಆ ಅಂತ ಆಯ್ತು. ನೆಕ್ಸ್ಟ್ ಅದ್ರ ಜೊತೆಗೆ ಉತ್ತರ ಪದಕ್ಕೆ ಹೋಗೋಣ. ಉತ್ತರ ಪದ ಏನದ? ಅಭ್ಯಾಸ ಅಂತದ. ಸೊ ಅಭ್ಯಾಸ ಅಂದಾಗ ಮೊದಲ ಅಕ್ಷರ ಏನಾಯ್ತು? ಅ. ನಮ್ಮ ರೂಲ್ ಏನ್ ಹೇಳ್ತದ? ಯಾವಾಗ್ಲೂ ಸಂಧಿ ಅಂತ ಬಂದಾಗ ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲ ಅಕ್ಷರ ನೋಡ್ಬೇಕಂತ ಅದ. ಸೊ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಆ ಬರ್ತಾ ಇದೆ, ಉತ್ತರ ಪದದ ಮೊದಲ ಅಕ್ಷರ ಅ ಬರ್ತಾ ಇದೆ. ಸೊ ಅ ಆಗಿರ್ಬೋದು ಅಥವಾ ಆ ಆಗಿರ್ಬೋದು. ಸೊ ಇವೆಲ್ಲ ಏನಾಗ್ತಾವ? ಒಂದೇ ಸ್ಥಳದಲ್ಲಿ ಹುಡ್ತಕ್ಕಂಥ ಅಕ್ಷರಗಳಾಗಿದಾವ. ಅ ಮತ್ತೆ ಆ ಒಂದೇ ಸ್ಥಳದಲ್ಲಿ ಹುಡ್ತಕ್ಕಂಥ ಅಕ್ಷರಗಳು. ಸೊ ಇಲ್ಲಿ ನೋಡ್ಬೋದು ನೀವು. ರೈಟ್. ಅದೇ ಮಾಹಿತಿ ಕೊಡ್ತಾರ. ಈ ಒಂದು ವಾಕ್ಯವನ್ನು ನೋಡಿದರೆ ಕಂಪ್ಲೀಟ್ ಕ್ಲಿಯರ್ ಆಗ್ತದೆ ಸವರ್ಣ ದೀರ್ಘ ಸಂಧಿ ಬಗ್ಗೆ. ಅಫ್ಕೋರ್ಸ್ ಕೆಳಗಡೆ ಎಕ್ಸಾಂಪಲ್ಸ್ಗಳು ಕೂಡ ಇದಾವ, ನೋಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ
ಆ ಎಂಬ ಸ್ವರದ ಮುಂದೆ ಅ ಎಂಬ ಸ್ವರ ಬಂದಿದೆ. ಈ ಎರಡೂ ಸ್ವರಗಳು ಸವರ್ಣ ಸ್ವರಗಳು, ಅಂದರೆ ಸಮಾನ ಸ್ಥಾನದಲ್ಲಿ ಹುಟ್ಟಿದವು. ಅ ಮತ್ತೆ ಆ ಎರಡು ಒಂದೇ ಸ್ಥಳದಲ್ಲಿ ಹುಡ್ತಾವಂತ. ಸೊ ಅದಕ್ಕೋಸ್ಕರ ಅವುಗಳಿಗೆ ನಾವು ಸವರ್ಣ ಸ್ವರಗಳು ಅಂತ ಕರಿತೀವಿ. ಸೊ ಯಾವುದಾದ್ರೂ ಒಂದು ಸಂಧಿಯಲ್ಲಿ ಸವರ್ಣಗಳ ಸ್ವರಗಳು ಬಂದು ಅದೇ ಒಂದು ಸ್ವರದಲ್ಲಿ ದೀರ್ಘ ಸ್ವರ ಬಂದಿತ್ತಂದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಲೈಕ್ ಅ ಆ ಬಂದ್ಬಿಟ್ಟು ಆ ಬರ್ಬೋದು, ಅಥವಾ ಈ ಈ ಬಂದ್ಬಿಟ್ಟು ಈ ಬರ್ಬೋದು, ಅಥವಾ ಉ ಉ ಬಂದ್ಬಿಟ್ಟು ಊ ಬರ್ಬೋದು. ಸೊ ಈ ರೀತಿಯಾಗಿ ಸವರ್ಣದ ಸ್ವರಗಳು ಬಂದು ಅದರೊಳಗೆ ಇರ್ತಕ್ಕಂಥ ಒಂದು ದೀರ್ಘವಾಗಿ ಬಂದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ. ಬಹಳ ಸಿಂಪಲ್, ಹಂಗೆ ಬಹಳ ಇಂಪಾರ್ಟೆಂಟ್ ಇದು. ಸೊ ನೋಡಿ, ಒಂದು ಹ್ರಸ್ವ ಒಂದು ದೀರ್ಘ ಅಷ್ಟೇ. ಅದಕ್ಕೋಸ್ಕರ ಬೇರೆ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡಾಗ ಮತ್ತಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಎರಡನೇದೇನು ಕೊಟ್ಟಿದ್ರು ಅವರು, ಹರೀಶ್ವರ ಅಂತ ಕೊಟ್ಟಿದ್ರು. ಸೊ ಅದನ್ನ ಹರಿ ಪ್ಲಸ್ ಈಶ್ವರ ಅಂತ ಬರೆಯೋಣ. ಸೊ ರಿ ಅನ್ನೋದು ಹೆಂಗ್ ಬಂತಂತ ಇಲ್ಲಿ ಕೊಡ್ತಾ ಇದ್ದಾರೆ. ಹರ ಪ್ಲಸ್ ಇ ಎರಡು ಸೇರ್ಬಿಟ್ಟು ಏನಾಯ್ತು ನಮಗೆ ಹರಿ ಅಂತ ಆಯ್ತು. ನೋಡಿ ರಿ ಅಂತ ಇದೆ, ಇದನ್ನ ರ ಪ್ಲಸ್ ಇ ಅಂತ ಬರಿಬಹುದು. ಸೊ ಪೂರ್ವ ಪದದ ಕೊನೆಯ ಅಕ್ಷರ ಇ ಆಯ್ತು. ಉತ್ತರ ಪದದ ಮೊದಲ ಅಕ್ಷರ ಏನದ, ಇ ಅದ. ಸೊ ಹಾಗಾದ್ರೆ ಇವೆರಡು ಸೇರಿದಾಗ ಏನಾಗಿದೆ ನಮಗೆ ಹರೀಶ್ವರ. ಹರೀಶ್ವರ ದೊಡ್ಡ ಇ ಬರ್ತಾ ಇದೆ. ಹಾಗಾದ್ರೆ ಸವರ್ಣ ಸ್ವರಗಳು ಬಂತು, ಅದರೊಳಗೆ ಇರ್ತಕ್ಕಂಥದ್ದು ಒಂದು ದೀರ್ಘವಾಗಿ ಬಂತು. ರೈಟ್, ಸವರ್ಣ ಸ್ವರಗಳು ಬಂತು, ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರ ಆದೇಶವಾಗಿ ಬಂತು. ಆ ತರ ಬಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ನೋಡಿ, ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಬಹಳಷ್ಟು ಎಕ್ಸಾಂಪಲ್ಸ್ ಗಳನ್ನು ಬಿಡಿಸ್ತಾ ಹೋದಾಗ ನಮಗೆ ಕ್ಲಿಯರ್ ಆಗ್ತಾ ಹೋಗ್ತದೆ. ಇನ್ನೊಂದು ಇಲ್ಲಿ ಕೊಡ್ತೀವಿ ನೋಡಿ, ಹಿಮಾಲಯ ಅಂತ ತೆಗೆದುಕೊಳ್ಳಿ ನೀವು. ಹಿಮಾಲಯ. ಸೊ ಇದನ್ನ ಹೆಂಗ್ ಬಿಡಿಸಿ ಬರಿಬಹುದು ನಾವು, ಹಿಮ ಪ್ಲಸ್ ಆಲಯ ಅಂತ ಬರಿಬಹುದು ಅಲ್ವಾ. ಸೊ ಪೂರ್ವ ಪದದ ಕೊನೆಯ ಅಕ್ಷರ ಮ, ದಟ್ಸ್ ನಥಿಂಗ್ ಬಟ್ ಮ ಅಂತಕ್ಕಂಥ ವ್ಯಂಜನ ಪ್ಲಸ್ ಅ ಅಂತಕ್ಕಂಥ ಸ್ವರ. ಹಾಗೆ ಉತ್ತರ ಪದದ ಮೊದಲ ಅಕ್ಷರ ಆ. ಸೊ ಇದರಿಂದ ಏನಾಯ್ತು, ಪೂರ್ವ ಪದದ ಕೊನೆಯ ಅಕ್ಷರವು ಅ ಆಗಿದ್ದು ಉತ್ತರ ಪದದ ಮೊದಲ ಅಕ್ಷರವು ಆ ಆಗಿದೆ. ಸೊ ಹಾಗಾದ್ರೆ ಇವೆರಡು ಏನಾಗಾದ್ರೆ ಸವರ್ಣ ಸ್ವರಗಳು, ಒಂದೇ ಸ್ಥಳದಲ್ಲಿ ಹುಡ್ತಕ್ಕಂಥ ಸ್ವರಗಳು. ಸೊ ಇವೆರಡರಲ್ಲಿ ಒಂದು ದೀರ್ಘವಾಗಿ ಬರ್ತಕ್ಕಂಥದ್ದು. ದೀರ್ಘವಾಗಿ ಬರೋದಂದ್ರೆ ನಮಗೆ ಆ ಬರಬೇಕು. ಹಿಮಾಲಯ, ಮಾ ಅಂದ್ರೆ ಏನಾಯ್ತು ಅಲ್ಲಿ ಮ ಪ್ಲಸ್ ಆ ಬಂತಲ್ಲ, ಆ ಬಂದ್ರೆ ಏನಾಯ್ತದು ಎಸ್ ಸವರ್ಣ ದೀರ್ಘ ಸಂಧಿ ಆಯ್ತು. ನೆಕ್ಸ್ಟ್ ದೇವಾಸುರ. ದೇವ ಪ್ಲಸ್ ಅಸುರ. ದೇವದ ಕೊನೆಯ ಅಕ್ಷರದಲ್ಲಿ ಅ ಬಂತು, ಅಸುರದಲ್ಲಿ ಅ ಬಂತು, ಎರಡು ಸೇರಿ ದೇವಾಸುರ ಆಯ್ತು. ಅರ್ಥ ಆಗ್ತಿದೆಯಲ್ಲ. ಸೊ ಇದು ಇಂಪಾರ್ಟೆಂಟ್. ಅವೆರಡರ ಸ್ಥಾನದಲ್ಲಿ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲ ಅಕ್ಷರ, ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರ ಆದೇಶವಾಗಿ ಬರಬೇಕು. ಆ ಪಾಯಿಂಟ್ ಅನ್ನು ಹೇಳ್ತಾ ಇದ್ದಾರ. ನೆಕ್ಸ್ಟ್ ಸುರಾಸುರ. ಸುರ ಪ್ಲಸ್ ಅಸುರ. ಸುರ ರ ಅಂದ್ರೆ ಕೊನೆಯ ಅಕ್ಷರ ಅಲ್ಲಿ ಏನ್ ಬರ್ತದೆ ನಮಗೆ ರ ಪ್ಲಸ್ ಅ. ಇದೇ ಕಾನ್ಸೆಪ್ಟ್ ಸಂಧಿ ಅಂತ ಬಂದಾಗ ಎಲ್ಲವನ್ನೂ ಕೂಡ ಹಿಂಗೆ ಬಿಡಿಸಿ ಬರಬೇಕು ನೀವು. ಪೂರ್ವ ಪದ ಉತ್ತರ ಪದ ಅಂತ ಬಿಡಿಸಿ ಬರಬೇಕು. ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲ ಅಕ್ಷರಗಳನ್ನು ನೋಡ್ತಾ ಹೋಗ್ಬೇಕು. ಅದೇ ಒಂದು ಕಾಂಬಿನೇಷನ್ ಮೇಲೆ ಕಂಪ್ಲೀಟ್ ಸಂಧಿಗಳು ಇದಾವ. ಲೋಪ ಆಗಿರ್ಬೋದು, ಆಗಮ ಆಗಿರ್ಬೋದು, ಆದೇಶ ಆಗಿರ್ಬೋದು, ಇವಾಗ ನೋಡ್ತಾ ಇರೋ ಸವರ್ಣ ದೀರ್ಘಂಧಿ, ಮುಂದೆ ನೋಡ್ತಕ್ಕಂಥ ಗುಣಸಂಧಿ, ಎಲ್ಲವಕ್ಕೂ ಅದೇ ಒಂದು ಕಾನ್ಸೆಪ್ಟ್ ಅಪ್ಲೈ ಆಗ್ತದ. ಸರಿನಾ. ಇಲ್ಲಿ ಅ ಬಂತು, ಉತ್ತರ ಪದದ ಮೊದಲ ಅಕ್ಷರ ಅದು ಅ ಅದ. ಅವೆರಡೂ ಹೋಗಿ ಒಂದು ದೀರ್ಘವಾಗಿ ಬರಬೇಕು, ಆ ಬರಬೇಕು. ಸುರಾಸುರ, ಸುರಾಸುರ. ರ ಅಂದ್ರೆ ಏನದ ಅಲ್ಲಿ ರ ಪ್ಲಸ್ ಆ ಅದ. ಆ ಅಂದ್ರೆ ಏನಪ್ಪಾ ಇದು ದೀರ್ಘ ಸ್ವರ. ಸೊ ನೆನಪಿಟ್ಕೊಳ್ಳಿ, ನಿಮ್ಗೆ ಯಾವಾಗಾದ್ರೂ ಸಂಧಿಯನ್ನ ಬಿಡಿಸಿ ಬರಬೇಕಂತ ಸಂದರ್ಭದಲ್ಲಿ ಅದೇನಾದ್ರೂ ನಿಮಗೆ ಏನಪ್ಪಾ ಅದೇನಾದ್ರೂ ನಿಮಗೆ ಸವರ್ಣ ದೀರ್ಘ ಸಂಧಿ ಅನಿಸ್ತಿದ್ರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಇರ್ತಕ್ಕಂಥ ಅಕ್ಷರಗಳು ಒಂದೇ ಸ್ಥಳದಲ್ಲಿ ಹುಟ್ಟಿದಂತಾಗಿರ್ಬೇಕು. ಲೈಕ್ ಅ ಆ, ಅಥವಾ ಆ ಅ, ಅಥವಾ ಅ ಅ. ಸೊ ಈ ತರ ಬಂದ್ಬಿಟ್ಟು ದೀರ್ಘವಾಗಿ ಆ ಬರಬೇಕು. ಅಥವಾ ಈ ತರ ತೆಗೆದುಕೊಳ್ಳಿ, ಇ ಅಂತಾದ್ರೂ ಇರ್ಬೋದು, ಇ ಅಂತಾದ್ರೂ ಇರ್ಬೋದು, ಅಥವಾ ಬೇರೆ ಕಾಂಬಿನೇಷನ್ ಯಾವ್ದು ಬೇಕಾದ್ರೂ ಇರಲಿ, ಇವೆರಡು ಬಂದಾಗ ದೀರ್ಘವಾಗಿ ಇ ಅಂತ ಬರಬೇಕು. ಸಿಮಿಲರ್ಲಿ ಉ ಇದ್ದು ಅನ್ಕೊಳ್ಳಿ, ಪೂರ್ವ ಪದ ಮತ್ತೆ ಉತ್ತರ ಪದ ದೀರ್ಘವಾಗಿ ಉ ಬರಬೇಕು. ಇದೇ ಅರ್ಥ ಆಗ್ತದೆಯಲ್ಲ ನಿಮಗೆ ಕಾನ್ಸೆಪ್ಟ್. ಅದೇ ಒಂದು ಸ್ವರ ದೀರ್ಘವಾಗಿ ಬರಬೇಕು ಅಂದ್ರೆ ದೀರ್ಘ ಸ್ವರ ಬರಬೇಕು. ಸೊ ಟೋಟಲ್ ಆಗಿ ಸ್ಟಾರ್ ಮಾರ್ಕ್ ಸವರ ದೀರ್ಘ ಸಂಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಪದದಲ್ಲಿ ದೀರ್ಘ ಸ್ವರ ಇರಬೇಕು ಅಷ್ಟೇ. ನೋಡಿ, ಮಹಾತ್ಮ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬಿಡಿಸಿ ಬರೋದ್ರಲ್ಲಿ ಕೇಳ್ತಾರೆ ಇದನ್ನ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ಅಲ್ಲಿ ಪುಟ್ಟು ಕಂಪಲ್ಸರಿ. ಸೊ ಅವ್ರು ಏನ್ ಕೇಳ್ತಾರಪ್ಪ ಅಂದ್ರೆ ಬಿಡಿಸಿ ಬರೀರಿ ಅಂತ ಬರೆದಾಗ ಮಹಾ ಪ್ಲಸ್ ಆತ್ಮ ಅಂತ ಕೊಡ್ತಾರ. ಇನ್ನೊಂದ್ರಾಗ ಮಹಾ ಪ್ಲಸ್ ಆತ್ಮ ಅಂತ ಕೊಡ್ತಾರ. ಇನ್ನೊಂದ್ರಾಗ ಮಹಾ ಪ್ಲಸ್ ಆತ್ಮ ಅಂತ ಕೊಡ್ತಾರ. ಸೊ ಹಿಂಗ್ ಬೇರೆ ಬೇರೆ ಕೊಡ್ತಾರ. ಕ್ಲಿಯರ್ ಆಗಿರ್ಲಿ, ಮಹಾತ್ಮ ಅಂತ ಬಂದಾಗ ಅದು ಯಾವಾಗ್ಲೂ ಮಹಾ
ಪ್ಲಸ್ ಆತ್ಮ. ಮಹಾ ಅಲ್ಲಿ ಆ ಬಂತು, ಆತ್ಮ ಅಲ್ಲೂ ಆ ಬಂತು, ದೀರ್ಘವಾಗಿ ಆತ್ಮನೇ ಬರಬೇಕು, ಮಹಾತ್ಮನೇ ಬಂತು. ಸೊ ಹಾಲೇನದ ಹ ಪ್ಲಸ್ ಆದ ಅಂದ್ರೆ ಏನಾಯ್ತು, ಅದೇ ದೀರ್ಘವಾಗಿ ಬಂದಂಗ ಆಯ್ತಲ್ಲ. ಎಸ್, ಹಾಗಾದ್ರೆ ಮಹಾತ್ಮನು ಕೂಡ ಏನಾಯ್ತು, ದೀರ್ಘ ಸಂಧಿ. ದಟ್ಸ್ ನಥಿಂಗ್ ಬಟ್ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಯ್ತು. ಸೇಮ್ ಗೋಸ್ ಟು ಕವೀಂದ್ರ, ಗಿರೀಶ. ರೈಟ್, ಗಿರಿ ಪ್ಲಸ್ ಈಶ. ನೋಡಿ ಇಲ್ಲಿ ಗಿರೀಶನ ನೋಡ್ತಾ ಹೋದಾಗ ಈ ಬಂತು, ಈ ಬಂತು, ಸಂಧಿ ಆದಾಗ ಈ ಬರಬೇಕು. ಗಿರೀಶ, ರಿಯಲ್ಲಿ ಏನದ, ರ ಪ್ಲಸ್ ಇ ಅದ, ಗಿರೀಶ ಆಯ್ತು. ಲಕ್ಷ್ಮೀಶ, ಲಕ್ಷ್ಮಿ ಈ ಬಂದದ, ಇಲ್ಲಿ ಈ ಬಂದದ. ಸೊ ಲಕ್ಷ್ಮೀಶದಲ್ಲಿ ಏನಿರಬೇಕು, ಈ ಇರಬೇಕು. ಇದೆಯಾ, ಈ ಕಾರ. ಕ್ಸ್ಮಿದಲ್ಲಿ ಏನು ಬರ್ತದ, ನಮಗೆ ದೀರ್ಘವಾಗಿರ್ತಕ್ಕಂಥದ್ದು ಬರ್ತದ. ಸೊ ಹೋಪ್ ಈ ರೀತಿಯಾಗಿ ನೀವು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು. ಗುರುಪದೇಶ ವೆರಿ ಇಂಪಾರ್ಟೆಂಟ್. ಗುರು ಉಪದೇಶ ಉ. ಸೊ ಇಲ್ಲೂ ಬಂತು, ಇಲ್ಲೂ ಹೂ ಬಂತು. ಇದರದ ದೀರ್ಘ ಸ್ವರ ಯಾವ್ದು, ಹಾಗಾದ್ರೆ ಊ ಬರಬೇಕಾ. ಗುರುಪದೇಶ ಬಂತ, ಗುರುಪದೇಶ. ದಟ್ಸ್ ನಥಿಂಗ್ ಬಟ್ ರ ಪ್ಲಸ್ ಉ. ಸೊ ಇದು ಏನಾಗುತ್ತೆ, ಅವಾಗ ರೂ ಆಗ್ತದೆ. ಸೊ ಈ ಹೂ ಹೋಗ್ಬಿಟ್ಟು ಈ ಹೂ ಬಂತು. ಸೇಮ್ ಥಿಂಗ್ ಗೋಸ್ ಟು ವಧೂಪೇತ. ವಧೂಪೇತ, ವಧೂ ಇಲ್ಲಿ ಉಕಾರ ಬಂತು, ಉಪೇತ ಉಕಾರ ಬಂತು, ಎರಡು ಸೇರಿ ವಧೂಪೇತ. ಇಲ್ಲೇನ್ ಬರ್ತದ, ಧೂ ಅಂತ ನೋಡ್ತಾ ಹೋದಾಗ ಅಲ್ಲಿ ದ ಪ್ಲಸ್ ಉ, ಅವಾಗ ಅದು ಧೂ ಆಯ್ತು. ಸೊ ಊಕಾರ ಪರವಾಗಿದೆ. ಸೊ ಆಲ್ ಟುಗೆದರ್ ಸವರ್ಣ ದೀರ್ಘ ಸಂಧಿ ಅಂತ ಬಂದಾಗ ಜಸ್ಟ್ ಕೀಪ್ ಒನ್ ವರ್ಡ್ ಇನ್ ಯುವರ್ ಮೈಂಡ್. ಸವರ್ಣ ಸ್ವರಗಳು ಬರಬೇಕು, ಅದರೊಳಗಡೆ ಅವು ದೀರ್ಘವಾಗಿರಬೇಕು. ಇಷ್ಟು ಗೊತ್ತಿದ್ರೆ ನಿಮಗೆ ಸವರ್ಣ ದೀರ್ಘ ಸಂಧಿ ಬಗ್ಗೆ ಕಂಪ್ಲೀಟ್ ಆಗಿ ಹೋಯ್ತು. ಇದರದ್ದು ಮುಂದುವರೆದ ಭಾಗವಾಗಿ ಗುಣಸಂಧಿನ ನೋಡ್ತಾ ಹೋಗೋಣ. ಓಕೆ, ಗುಣಸಂಧಿ. ಸೊ ಬಿಫೋರ್ ಎಕ್ಸ್ಪ್ಲೈನಿಂಗ್ ಗುಣಸಂಧಿ, ಹೋಪ್ ನಿಮಗೆ ಸವರ್ಣ ದೀರ್ಘ ಸಂಧಿ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಕ್ಲಿಯರ್ ಆಗಿತ್ತಂದರೆ ಒಂದು ಲೈಕ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇತ್ತಂದರೆ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ, ಅದನ್ನು ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ಸೊ ನಾವು ದ ಹೆಡ್ಡಿಂಗ್ ಈಸ್ ಗುಣಸಂಧಿ. ಪ್ರತಿಯೊಂದು ಸಂಧಿಗಳನ್ನ ನೋಡ್ತಾ ಹೋದಾಗ ಒಂದೊಂದು ನಿಯಮಗಳನ್ನು ನೋಡ್ತಾ ಬಂದ್ವಿ ನಾವು. ಏನಂತ ಹೇಳಿ, ಆದೇಶ ಸಂಧಿ ಒಳಗಡೆ ಕತಪಗಳಿಗೆ ಗದ ಬ, ಪ ಬ ಮಗಳಿಗೆ ವ, ಸಕಾರಕ್ಕೆ ಸಕಾರ, ಚಕಾರ ಜಕಾರ ಬರ್ತದೆ ನೋಡಿದ್ವಿ. ಸವರ್ಣ ದೀರ್ಘ ಸಂಧಿಯಲ್ಲಿ ಏನ್ ನೋಡಿದ್ವಿ, ಸವರ್ಣ ಸ್ವರಗಳು ಬರ್ತಾವ, ಅವೇ ದೀರ್ಘವಾಗಿ ಬರ್ತಾವ. ಅದೇ ರೀತಿಯಾಗಿ ಗುಣಸಂಧಿಯಲ್ಲಿ ಒಂದು ಏನಾದ್ರೂ ಫಾರ್ಮುಲಾ ಇರಬೇಕಲ್ಲ. ಎಸ್, ಏನಪ್ಪ ಫಾರ್ಮುಲಾ, ಆಕಾರಗಳಿಗೆ ಈ ಕಾರವು ಪರವಾದರೆ ಏಕಾರ, ಆಕಾರಗಳಿಗೆ ಉಪಕಾರಗಳು ಪರವಾದರೆ ಓಕಾರ, ಆಕಾರಗಳಿಗೆ ರೂಕಾರೋ ಪರವಾದರೆ ಅರ್ಕಾರ. ರೈಟ್, ಸೊ ಇದು ಒಂದು ಫಾರ್ಮುಲಾ. ಇಷ್ಟು ನೆನಪಿದ್ರೆ ಮುಗಿದೋಯ್ತು ನಿಮಗೆ. ಈ ಒಂದು ಫಾರ್ಮುಲಾ ಮೇಲೆ ಕಂಪ್ಲೀಟ್ ಆಗಿ ಗುಣಸಂಧಿ ಇದೆ. ಸೊ ಇಲ್ಲೇನು ಆ ಕಾಣಿಸ್ತಾ ಇದಾವಲ್ಲ, ಸೊ ಇವು ಯಾವಾಗಲೂ ಪೂರ್ವ ಪದದ ಕೊನೆಯಲ್ಲಿ ಬರ್ತಾವ. ಇಲ್ಲೇನು ಕಾಣಿಸ್ತಾ ಇದಾವಲ್ಲ, ಇವೆಲ್ಲವೂ ಉತ್ತರ ಪದದ ಮೊದಲ ಅಕ್ಷರ ಆಗಿರ್ತದೆ. ಉತ್ತರ ಪದದ ಮೊದಲ ಅಕ್ಷರ ನಿಮಗೆ ಈ ಆದ್ರೂ ಆಗಿರ್ಬೋದು, ಈ ಆದ್ರೂ ಆಗಿರ್ಬೋದು, ಊ ಆದ್ರೂ ಆಗಿರ್ಬೋದು, ಊ ಆದ್ರೂ ಆಗಿರ್ಬೋದು, ರು ಆದ್ರೂ ಆಗಿರ್ಬೋದು. ಸೊ ಪೂರ್ವ ಪದದ ಅಕ್ಷರ ನಿಮ್ಗೆ ಏನಾದ್ರೂ ಆ ಇದ್ದು ಉತ್ತರ ಪದದಲ್ಲಿ ಈ ಇದ್ರೆ ಸಂಧಿ ಆದಂತ ಸಂದರ್ಭದಲ್ಲಿ ಏನಾಗ್ತದೆ, ಎ ಆಗ್ತದೆ. ಅದೇ ರೀತಿಯಾಗಿ ಪೂರ್ವ ಪದದಲ್ಲಿ ಆ ಇದ್ದು ಉತ್ತರ ಪದದಲ್ಲಿ ಉ ಇದ್ರೆ ಓ ಆಗ್ತದೆ, ಅಥವಾ ಪೂರ್ವ ಪದದಲ್ಲಿ ರು ಇದ್ರೆ ಅರ್ ಆಗ್ತದೆ. ಸೊ ಎಕ್ಸಾಂಪಲ್ಸ್ ಅನ್ನ ನೋಡಿದ್ರೆ ಕ್ಲಿಯರ್ ಆಗ್ತದೆ. ಸೊ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸುರೇಶನು ಬಂದ್ರನು, ದೇವೇಂದ್ರನ ಸಭೆ, ಮಹೇಶನನ್ನು ನೋಡು, ಸೂರ್ಯೋದಯವಾಯಿತು, ವಾಲ್ಮೀಕಿ ಮಹರ್ಷಿಗಳು ಬಂದರು. ಲೆಟ್ಸ್ ಟೇಕ್ ಅ ಫಸ್ಟ್ ಎಕ್ಸಾಂಪಲ್. ಸುರೇಶ ಅಂತ ತೆಗೆದುಕೊಂಡಿದ್ದಾರೆ ಅವರು. ಸುರೇಶ. ಸೊ ಇದನ್ನ ಹೆಂಗ್ ಬಿಡಿಸಿ ಬರ್ಬೋದು ನಾವು, ಸುರ ಪ್ಲಸ್ ಈಶ ಅಂತ ಬಿಡಿಸಿ ಬರಿಬೋದು. ಪೂರ್ವ ಪದದ ಕೊನೆಯ ಅಕ್ಷರ ಏನಾಯ್ತಿಲ್ಲ ನಮಗೆ, ಆಯ್ತು. ಹೆಂಗಾಗ್ತದೆ ಗೊತ್ತಾಗಲ್ಲ, ದಾಟ್ಸ್ ನಥಿಂಗ್ ಬಟ್ ರ ಪ್ಲಸ್ ಅ. ಸೊ ಅದಕ್ಕೋಸ್ಕರ ಈ ಅನ ಇಲ್ಲಿ ಬರ್ಕೊಂಡೆ. ಉತ್ತರ ಪದದ ಮೊದಲ ಅಕ್ಷರ ಈ ಆಯ್ತು. ನಮ್ಮ ನಿಯಮ ಏನ್ ಹೇಳ್ತದ, ಪೂರ್ವ ಪದದ ಕೊನೆ ಅಕ್ಷರ ಆ ಆಗಿದ್ದು ಉತ್ತರ ಪದದಲ್ಲಿ ಈ ಇದ್ದರೆ ಸಂಧಿ ಕಾರ್ಯ ಆದಾಗ ಎ ಆಗ್ತದ ಅಂತ ಹೇಳಿದಾರೆ ಅವರು. ಸೊ ಇಲ್ಲಿ ಏನಾದ್ರು ಎ ಆಗಿದೆಯಾ, ಸುರೇಶ, ಸುರೇಶ. ಸೊ ಎ ಬರ್ತಾ ಇದೆಯಲ್ಲ, ಎಸ್. ಹಾಗಾದ್ರೆ ಸುರೇಶ್ ಅನ್ನೋದೇನಾಯ್ತು, ಗುಣಸಂಧಿಗೆ ಉದಾಹರಣೆ ಆಯ್ತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ದೇವೇಂದ್ರ ಅಂತ ಕೊಟ್ಟಿದ್ದಾರೆ. ಅದನ್ನ ದೇವ ಪ್ಲಸ್ ಇಂದ್ರ ಅಂತ ಬರೀತಾರ. ದೇವ ಕೊನೆಯ ಅಕ್ಷರ ಅ ಬರ್ತದ, ಇಲ್ಲಿ ಮೊದಲ ಅಕ್ಷರ ಇ ಬರ್ತದ. ಆಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ ಬರಬೇಕಂತದ. ದೇವೇಂದ್ರ, ವೇಂದ್ರ, ವೇ ಒಳಗಡೆ ಎ ಇದೆಯಾ, ದೊಡ್ಡ ಎ, ಎಸ್ ಇದೆ. ಸೊ ಹಾಗಾದ್ರೆ ದೇವೇಂದ್ರ ಅನ್ನೋದೇನಾಯ್ತು, ಗುಣಸಂಧಿ. ಸೇಮ್ ಥಿಂಗ್ ಗೋಸ್ ಟು ಮಹೇಶ್ ಆಸ್ ವೆಲ್. ಮಹಾ ಅಥವಾ ಮಹಾ ಪ್ಲಸ್ ಈಶ, ಆ ಇಲ್ಲಿ ಈ ಆಕಾರಗಳಿಗೆ ಈ ಕಾರಗಳು ಬಂದಾಗ ಏಕಾರ, ಮಹೇಶ, ಹೇಶ,
ಎ ಹೆಂಗಾಗ್ತದೆ ಹ ಪ್ಲಸ್ ಎ. ಹಾಗಾದರೆ ಅ ಆಕಾರಗಳಿಗೆ ಈ ಕಾರು ಬಂದು ಏಕಾರ ಆದರೆ ಅದನ್ನು ನಾವು ಗುಣಸಂಧಿ ಅಂತೀವಿ. ಸೊ ಮಹೇಶ ಗುಣಸಂಧಿಗೆ ಉದಾಹರಣೆ. ಸೇಮ್ ಥಿಂಗ್ ಗೋಸ್ ಟು ಸೂರ್ಯೋದಯ, ವೆರಿ ಇಂಪಾರ್ಟೆಂಟ್. ಹೆಂಗೆ ಬರೀತಾರೆ ಇದನ್ನು? ಸೂರ್ಯ ಪ್ಲಸ್ ಉದಯ ಅಂತ ಬರೀತಾರೆ. ಸೂರ್ಯ ಕೊನೆಯ ಅಕ್ಷರ ಅ, ಉತ್ತರ ಪದದ ಮೊದಲ ಅಕ್ಷರ ಉ. ಅ ಆಕಾರಗಳಿಗೆ ಉಕಾರವು ಬಂದರೆ ಓಕಾರ ಆಗ್ತದೆ. ಸೂರ್ಯೋದಯ, ಸೂರ್ಯೋದಯ ನೋಡಿ, ಸೂರ್ಯೋ ಅಂತ ಇದೆ ಇಲ್ಲಿ. ದಟ್ಸ್ ನಥಿಂಗ್ ಬಟ್ ರದ ಜೊತೆಗೆ ಓ ಬರ್ತಾ ಇದೆ. ಓ ಬಂದರೆ ಗುಣಸಂಧಿ. ಯಾಕಪ್ಪ? ನಮ್ಮ ನಿಯಮ ಇದೆ, ಅ ಆಕಾರಗಳಿಗೆ ಉಕಾರಗಳು ಬಂದರೆ ಓಕಾರ. ಸೊ ಫೈನಲ್ ಆಗಿ ಇನ್ನೊಂದು ಓದಿದ್ವಿ ನಾವು, ಏನಂತ ಹೇಳಿ? ಪೂರ್ವ ಪದದ ಅ ಆಕಾರಗಳಿಗೆ ಉತ್ತರ ಪದದಲ್ಲಿ ರೂಕಾರ ಬಂದರೆ ಸಂಧಿ ಪದ ಆಗಿರ್ತಕ್ಕಂಥ ಸಮಯದಲ್ಲಿ ಅರ್ಕಾರ ಆಗ್ತದೆ. ನೋಡಿ, ಮಹರ್ಷಿ ಅಂತ ಕೊಟ್ಟಿದ್ದಾರೆ. ಮಹಾ ಪ್ಲಸ್ ಋಷಿ ಎರಡು ಇಲ್ಲಿ ಉತ್ತರ ಪದದಲ್ಲಿ ಋಕಾರ ಬಂದು ಇಲ್ಲಿ ಅ ಆಕಾರಗಳಿದ್ದಾಗ ಅರ್ಕಾರ ಬರ್ತದೆ ಅಂತ ಹೇಳಿದೀವಿ. ಸೊ ಬರ್ತಾ ಇದೆಯಾ? ಮಹರ್ಷಿ, ಹರಸಿ, ಅರ್. ಸೊ ಅರ್ಕಾರ ಬಂದರೆ ಅದೇನಾಯಿತು? ಗುಣಸಂಧಿ. ಸೊ ಒಂದು ಫಾರ್ಮುಲಾ ನೆನಪಿದ್ರೆ ಮುಗಿದೋಯ್ತು. ಒಂದೆರಡು ಮೂರು ಸಲ ಇದೇ ರೀತಿಯಾಗಿ ಓದ್ಕೊಂಡ್ಬಿಡಿ, ನೆನಪಾಗ್ತದೆ. ಅ ಆಕಾರಗಳಿಗೆ ಈ ಕಾರಗಳು ಬಂದರೆ ಏಕಾರ, ಉಕಾರ ಬಂದರೆ ಓಕಾರ, ಋಕಾರ ಬಂದರೆ ಅರ್ಕಾರ ಅಲ್ವಾ? ಸೊ ಪೂರ್ವಪದದಲ್ಲಿ ಯಾವಾಗಲೂ ಅ ಆನ ಇರ್ತದೆ. ಇದನ್ನು ಬಿಟ್ಬಿಡಿ, ಇದ್ರ ಮುಂದುವರೆದ ಭಾಗವಾಗಿ ಈ ಉ ರು. ಸೊ ನೋಡಿ, ನಮ್ಮ ಈ ಒಂದು ಇದ್ರ ಗತಿನೇ ಇದೆ ಇದು, ಸ್ವರಗಳ ಗತಿನ. ಸ್ವರಗಳು ಹೆಂಗಿದಾವಪ್ಪ? ಮೊದಲಿಗೆ ಅ ಬರ್ತದೆ, ಆಮೇಲೆ ಈ ಬರ್ತದೆ, ಆಮೇಲೆ ಉ ಬರ್ತದೆ, ಆಮೇಲೆ ರು ಬರ್ತದೆ. ಇದೆಲ್ಲ ಆದ್ಮೇಲೆ ಏನು ಬರ್ತದೆ ನಮಗೆ? ಎ ಐ. ಅದರಲ್ಲಿ ನಾವು ಎ ತಗೊಳ್ಳೋಣ, ಆಮೇಲೆ ಓ ಔ, ಅದರೊಳಗಡೆ ಓ ತಗೋಣ, ರು ಬಂದಾಗ ಆರ್ ತೆಗೆದುಕೊಳ್ಳೋಣ. ರೈಟ್? ಸೊ ಇದೇ ಒಂದು ಆರ್ಡರ್ ಇಲ್ಲಿ, ಎ ಐ ಆರ್. ಸೊ ಆಲ್ ಟುಗೆದರ್ ಯಾವುದಾದ್ರೂ ಒಂದು ಸಂಧಿ ನಿಮಗೆ ಗುಣಸಂಧಿ ಅನಿಸ್ತಿತ್ತಂದರೆ ಅದರೊಳಗಡೆ ಈ ವಿಧಿಯಾಗಿ ಗಮನಿಸಿ, ಎ ಓ ಆರ್ ಯಾವುದಾದ್ರೂ ಇತ್ತಂದರೆ ಅದನ್ನು ನೀವು ಆಟೋಮೆಟಿಕ್ಕಾಗಿ ಗುಣಸಂಧಿ ಅಂತ ಹೇಳ್ಬೋದು. ನಾವು ದ ನೆಕ್ಸ್ಟ್ ಥಿಂಗ್. ಓಕೆ, ನೆಕ್ಸ್ಟ್. ಹಾಗಾದರೆ ಇವಾಗ ನಾವು ಮುಂದಿನ ಸಂಧಿಗೆ ಹೋಗೋಣ. ದಟ್ ಈಸ್ ನಥಿಂಗ್ ಬಟ್ ಎನ್ ಸಂಧಿ ಬಗ್ಗೆ. ಓಕೆ, ಎನ್ ಸಂಧಿ ಅಂತ ಬಂದಾಗ ಏನು ಇಂಪಾರ್ಟೆಂಟ್ ಆಗ್ತದೆ? ಸಂಧಿ ಪದದಲ್ಲಿ ಯ ವ ರ ಲ ಇದೆಯಾ ನೋಡಬೇಕು ನಾವು. ಯ ವ ರ ಲ. ಇವಾಗ ಹೆಂಗೆ ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಅವು ನೋಡಿದ್ವಲ್ಲ, ಹಾಗೆ ಇಲ್ಲಿ ನಾವು ಏನು ನೋಡಬೇಕು? ಯ ವ ರ ಲ ನೋಡಬೇಕು. ಸೊ ನೋಡಿ, ಪ್ಯಾರಾಗ್ರಾಫನ್ನು ಓದೋಣ. ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಂಜ್ಞೆಗಳನ್ನು ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ಎನ್ ಎಂದರೆ ಯ ವ ರ ಲ. ಈ ನಾಲ್ಕು ವ್ಯಂಜನಗಳು ಎನ್ ಸಂಧಿ ಎಂದರೆ ಈ ನಾಲ್ಕು ಅಕ್ಷರಗಳು ಆದೇಶವಾಗಿ ಬರುವುದೇ ಆಗಿದೆ. ಈ ಅಕ್ಷರಗಳು ಯಾವ ಅಕ್ಷರಕ್ಕೆ ಆದೇಶವಾಗಿ ಬರುತ್ತವೆ ಎಂಬುದನ್ನು ನೋಡೋಣ. ಉದಾಹರಣೆ, ಅವನು ಅತ್ಯಂತ ಪರಾಕ್ರಮಿ, ಈ ಮನ್ವಂತರದಲ್ಲಿ ನಡೆಯಿತು, ನಮ್ಮದು ಪಿತ್ರಾರ್ಜಿತ ಆಸ್ತಿ. ಸೊ ಇವುಗಳನ್ನ ಬಿಡಿಸೋಕ್ಕಿಂತ ಮುಂಚೆ, ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಸೊ ಇವು ಅಕ್ಷರ ಏನಾದ ಇದಾವ ನೋಡ್ತಾ ಹೋಗೋಣ. ಯ ವ ರ ಲ. ಅತ್ಯಂತ ತ್ಯ ಯ ಬರ್ತಾ ಇದೆ, ಹಾಗಾದರೆ ಇದು ಎನ್ ಸಂಧಿ ಆಗ್ತದೆ. ಮನ್ವಂತರ ವ ಬರ್ತಾ ಇದೆ, ಹಾಗಾದರೆ ಇದು ಕೂಡ ಎನ್ ಸಂಧಿ. ಪಿತ್ರಾರ್ಜಿತ ರ ಬರ್ತಾ ಇದೆ, ಹಾಗಾದರೆ ಇದು ಕೂಡ ಎನ್ ಸಂಧಿ ಅಲ್ವಾ? ಸೊ ಈ ರೀತಿಯಾಗಿ ಯ ವ ರ ಲ ಅಂತ ಬರಬೇಕು. ಇವಾಗ ಒಂದು ಡೌಟ್ ಬರ್ತದೆ ನಿಮಗೆ, ಸರ್ ಇಲ್ಲಿ ವ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ ನೀವು, ಯ ವ ರ ಲ ಅಂತ. ವ ಬಂದರೆ ಆವಾಗಲೇ ಆಗಮ ಸಂಧಿ ಅಂತ ಹೇಳಿದ್ರಲ್ಲ, ಹಾಗಾದರೆ ನೀವು ಹೇಳ್ತಕ್ಕಂಥ ತಪ್ಪಾಗ್ತದಲ್ಲ. ಸೊ ನೋ, ಹಾಗಲ್ಲ. ಆಗಮ ಸಂಧಿಯಲ್ಲಿ ಆಗಮ ಆಗ್ತದೆ ಅಂತ ಹೇಳಿದೆ ನಾನು, ಯಕಾರ ಅಥವಾ ವಕಾರ. ಬಟ್ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದೆ ನಾನು, ಏನಂತ ನೋಡ್ತಾ ಹೋದರೆ, ಅಲ್ಲಿ ಸಂಧಿ ಪದ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಪೂರ್ವ ಪದ ಉತ್ತರ ಪದ ಅಂತ ಬಿಡಿಸಿ ಬರತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ಅಕ್ಷರಗಳಿದಾವಲ್ಲ ಅವೆಲ್ಲವೂ ಸಿಗಬೇಕು ನಿಮಗೆ. ಲೈಕ್ ಪೂರ್ವ ಪದದಲ್ಲಿರ್ತಕ್ಕಂಥ ಕೊನೆಯ ಅಕ್ಷರ, ಉತ್ತರ ಪದದಲ್ಲಿರ್ತಕ್ಕಂಥ ಮೊದಲ ಅಕ್ಷರ, ಸಂಧಿಪದ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ಸಿಗಬೇಕು. ಪ್ಲಸ್ ಅದರಲ್ಲಿ ಯ ಅಥವಾ ಓ ಆಗಮ ಆಗಿರಬೇಕು. ಆವಾಗ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಬಟ್ ಇಲ್ಲಿ ಹಂಗೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಸೊ ನೋಡಿ, ಇಲ್ಲಿ ಮನ್ವಂತರ ಓ ಬಂದಿದೆ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಇದನ್ನು ಅವ್ರು ಹೆಂಗೆ ಬಿಡಿಸಿ ಬರೀತಾರ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮನು ಪ್ಲಸ್ ಅಂತರ. ಇಲ್ಲೇನದ? ನು ಅದ. ಸೊ ನುವನ್ನು ನ ಪ್ಲಸ್ ಉ ಅಂತ ಬರಿಬೋದ ನಾವು, ಉ. ಸೊ ಮನ್ವಂತರ ಅಂತಕ್ಕಂಥ ಪದದಲ್ಲಿ ನಿಮ್ಗೆ ಏನಾದರೂ ಎಲ್ಲಾದರೂ ಉ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಅಂದರೆ ಇದನ್ನ ಹೆಂಗೆ ನೀವು ಆಗಮ ಸಂಧಿಗೆ ಹಾಕ್ತೀರಾ? ಹಾಕಲ್ಲ. ಹಾಗಾದರೆ ಏನೋ ನೀವು ಯಾವಾಗಲೂ ಇದಕ್ಕೆ ಹಾಕಬೇಕು? ಎನ್ ಸಂಧಿಗೆ ಹಾಕಬೇಕು. ಅರ್ಥಾಗ್ತಿದೆಯಲ್ಲ? ಸೊ ಈ ರೀತಿಯಾಗಿ ಕಾನ್ಸೆಪ್ಟನ್ನ ತಿಳ್ಕೊಬೇಕು ನೀವು. ಸೊ ಎನ್ ಸಂಧಿ ಅಂದರೆ ಏನು ಬರಬೇಕಪ್ಪ ಅಲ್ಲಿ? ಯ ವ ರ ಲ. ನೆಕ್ಸ್ಟ್ ಫಾರ್ಮುಲಾ ಏನದ ಇದಕ್ಕೆ? ಸೊ ನೀವು ಫಾರ್ಮುಲಾ ಮುಖಾಂತರ ಕಲಿಬೇಕು ಅನ್ಕೋತಾ ಇದ್ದೀರಾ. ಇಲ್ಲಿ ನೋಡಿ, ಈ ಉ ಋಕಾರಗಳಿಗೆ
ಸವರ್ಣವಲ್ಲದ ಸ್ವರಪರವಾದರೆ ಈ ಕಾರಗಳಿಗೆ ಯಕಾರ, ಕಾರಗಳಿಗೆ ವಕಾರ, ರು ಕಾರಗಳಿಗೆ ರಕಾರವು ಆದೇಶವಾಗಿ ಬರುತ್ತದೆ. ಇದನ್ನ ಎನ್ ಸಂಧಿ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಏನಿಂಗಂದ್ರೆ ನೋಡಿ, ಪೂರ್ವ ಪದದಲ್ಲಿ ಈ ಕಾರ ಇತ್ತು ಅನ್ಕೊಳ್ಳಿ, ಅಥವಾ ಪೂರ್ವ ಪದದಲ್ಲಿ ಕಾರ ಇತ್ತು ಅನ್ಕೊಳ್ಳಿ, ಅಥವಾ ಪೂರ್ವ ಪದದಲ್ಲಿ ಕಾರ ಇತ್ತಂತ ಅನ್ಕೊಳ್ಳಿ. ಇವಾಗ ಸಂಧಿಪದ ಅಂತ ಸಂದರ್ಭದಲ್ಲಿ ಇವುಗಳ ಬದಲಾಗಿ ಇಲ್ಲಿ ಯ ಬರ್ತದ, ಇವುಗಳ ಬದಲಾಗಿ ಇಲ್ಲಿ ವ ಬರ್ತದ, ಇವುಗಳ ಬದಲಾಗಿ ಇಲ್ಲಿ ರ ಬರ್ತದ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಫಾರ್ಮುಲಾ. ಬಿಡಿಸ್ತಾ ಹೋದಾಗ ಗೊತ್ತಾಗ್ತದೆ ನಿಮಗೆ. ಮೊದಲೇ ಪದ ಅತ್ಯಂತ. ಸೊ ಇದನ್ನು ಅತಿ ಪ್ಲಸ್ ಅಂತ ಬರ್ಕೊಂಡಿದ್ದೀವಿ. ಪೂರ್ವ ಪದದಲ್ಲಿ ಬರ್ತಕ್ಕಂಥ ಅಕ್ಷರ ಏನು? ಇಲ್ಲಿ ಅತಿ, ಈ ಬರ್ತಾ ಇದೆ. ನಮ್ಮ ರೂಲ್ ಏನು ಹೇಳ್ತದೆ? ಪೂರ್ವ ಪದದಲ್ಲಿ ಏನಾದರೂ ಇ ಅಥವಾ ಇ ಇದ್ರೆ ಅದು ಯ ಆಗಿ ಬದಲಾಗ್ತಿದೆಯಾ ಚೆಕ್ ಮಾಡಿ. ಸಪೋಸ್ ಯ ಆಗಿ ಬದಲಾಗ್ತಾ ಇದ್ರೆ ಅದು ನಮಗೆ ಎನ್ ಸಂಧಿ ಆಗ್ತದೆ. ಅತ್ಯಂತ, ಅತ್ಯಂತ ಯ ನೋಡಿ, ಇ ಪ್ಲಸ್ ಅ ಹೋಗಿ ಅಲ್ಲಿ ನಮಗೆ ಯ ಶಕ್ತಿ. ಹಾಗಾದ್ರೆ ಇಲ್ಲಿ ಈ ಕಾರದ ಸ್ಥಳದಲ್ಲಿ ಯ ಕಾರವು ಆದೇಶವಾಗಿದೆ. ಹಾಗಾದ್ರೆ ಇದು ಎನ್ ಸಂಧಿಗೆ ಉದಾಹರಣೆ. ಅದೇ ತರ ಮನ್ವಂತರ, ಮನು ಪ್ಲಸ್ ಅಂತರ, ಮನು, ಇಲ್ಲಿ ನಮಗೆ ಊ ಸಿಗ್ತಾ ಇದೆ. ಸಪೋಸ್ ನಮ್ಮ ಪೂರ್ವ ಪದದಲ್ಲಿ ಏನಾದರೂ ಮತ್ತೆ ಊ ಇದ್ರೆ ಏನಾಗ್ತದೆ ಅಂತದ ರೂಲ್? ಊ ಅಥವಾ ಊ ಇದ್ರೆ ವಕಾರ ಆದೇಶವಾಗಿ ಬರ್ತದ ಅಂತದ. ಮನು ಪ್ಲಸ್ ಅಂತರ ಮನ್ವಂತರ, ಊ ಹೋಗ್ಬಿಟ್ಟು ಓ ಆಯ್ತು. ಹಾಗಾದ್ರೆ ಇದು ಕೂಡ ಏನಾಯ್ತು? ಎನ್ ಸಂಧಿ. ಪಿತ್ರ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಸೊ ಅರ್ ಅಂತ ಇದೆ, ರೈಟ್? ರೂಕಾರ ಬರ್ತಾ ಇದೆ. ರು ಇತ್ತಂದ್ರೆ ಏನಾಗಿ ಬದಲಾಗ್ತದ? ಅದು ರ ಆಗಿ. ರು ಇರೋದು ರ. ಪಿತೃ ರು ಇರೋದು ಪಿತೃ ರು ಇತ್ತ, ಅದೇನಾಯ್ತು? ಅರ್ಜಿತ ಹೋಗಿ ಪಿತ್ರಾರ್ಜಿತ, ರ ಬಂತಲ್ಲಿ. ಸೊ ಇಷ್ಟೇ. ಪೂರ್ವ ಪದದಲ್ಲಿ ಏನಾದರೂ ಈ ಉ ರು ಇತ್ತಂದ್ರೆ ಇಲ್ಲಿ ಈ ಬದಲಾಗಿ ಯ ಬರ್ತದ, ಉ ಬದಲಾಗಿ ಓ ಬರ್ತದ, ರು ಬದಲಾಗಿ ರ ಬರ್ತದ. ಇಷ್ಟೇ. ಇದನ್ನ ಬಿಟ್ರೆ ಏನಿಲ್ಲ ಅಲ್ವಾ? ನೆಕ್ಸ್ಟ್ ಮತ್ತಷ್ಟು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅತ್ಯವಸರ, ಅತಿ ಪ್ಲಸ್ ಅವಸರ. ಸೊ 1 ಪಾಯಿಂಟ್ ಸ್ಟಾರ್ ಮಾರ್ಕ್ ಹಾಕ್ತೀನಿ ನಾನು. ಯಾವಾಗಲೂ ಎನ್ ಸಂಧಿ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕಾದ ಸಂದರ್ಭದಲ್ಲಿ ಕೇವಲ ಪೂರ್ವ ಪದದ ಕೊನೆಯ ಅಕ್ಷರದ ಬಗ್ಗೆ ಮಾತ್ರ ನೀವು ಗಮನ ಹರಿಸಬೇಕು. ಪೂರ್ವ ಪದದ ಬಗ್ಗೆ ಬೇರೆ ಯಾವುದನ್ನು ಥಿಂಕ್ ಮಾಡಬಾರ್ದು. ಪೂರ್ವ ಪದದಲ್ಲಿ ಇ ಇದೆಯಾ, ಉ ಇದೆಯಾ, ರು ಇದೆಯಾ, ಇಷ್ಟೇ ಇದೆಯಾ ಚೆಕ್ ಮಾಡಬೇಕು ನಾವು. ನಿಮ್ಗೆ ಏನಾದರೂ ಎನ್ ಸಂಧಿ ಅನಿಸಿದ್ರೆ, ಸಪೋಸ್ ಇ ಇದ್ರೆ ಯ ಮಾಡ್ಕೊಳ್ಳಿ, ಉ ಇದ್ರೆ ಓ ಮಾಡ್ಕೊಳ್ಳಿ, ರು ಇತ್ತಂದ್ರೆ ರ ಮಾಡ್ಕೊಳ್ಳಿ. ಸರಿನಾ? ನೋಡಿ, ಜಾತ್ಯಾತೀತ, ಜಾತಿ ಪ್ಲಸ್ ಅತೀತ. ಸೊ ನಾನು ಅತೀತ ಬಗ್ಗೆ ಥಿಂಕೇ ಮಾಡಲ್ಲ, ಪೂರ್ವ ಪದ ಮಾತ್ರ ನೋಡ್ತೀನಿ. ಜಾತಿ, ತಿ ಅಂದರೆ ಅಲ್ಲಿ ನಮಗೆ ಇ ಸಿಗ್ತಾ ಇದೆ. ಈ ಇರೋದು ಏನಾಗಿ ಬದಲಾಗಬೇಕು? ಯ ಆಗಿ ಬದಲಾಗಬೇಕು. ಯ ಆಗಿ ಬದಲಾಗಿತ್ತಂದ್ರೆ ಮಾತ್ರ ಅದನ್ನ ಎನ್ ಸಂಧಿ ಅಂತ ಕರಿತೀವಿ. ಜಾತ್ಯಾತೀತ, ತ್ಯಾ ಒಳಗಡೆ ಡೆಫಿನೆಟ್ ಆಗಿ ನಮಗೆ ಯ ಸಿಕ್ಕೇ ಸಿಗ್ತದೆ. ಹಾಗಾದ್ರೆ ಜಾತ್ಯಾತೀತ ಏನಾಯ್ತು? ಎನ್ ಸಂಧಿ. ಕೋಟ್ಯ ದೇಶ, ಕೋಟಿ ಪ್ಲಸ್ ಅಧೀಶ, ಕೋಟಿ, ಇಲ್ಲಿ ನಮಗೆ ಈ ಸಿಕ್ಕೇ ಸಿಗ್ತಾ ಇದೆ ಪೂರ್ವ ಪದದಲ್ಲಿ. ಇದನ್ನ ಬಿಟ್ಬಿಡೋಣ. ಸೊ ಯಾವಾಗಲೂ ಸಂಧಿಯನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ ಸಂದರ್ಭದಲ್ಲಿ ಈ ಥರ ಐಡೆಂಟಿಫೈ ಮಾಡ್ಕೋತಾ ಹೋಗಬೇಕು. ಲೋಪ ಸಂಧಿಯಲ್ಲಿ ಅಲ್ಲೂ ಕೂಡ ಪೂರ್ವ ಪದದ ಬಗ್ಗೆನೇ ನೋಡ್ತಾ ಹೋಗಬೇಕು. ಸಂಧಿ ಆದಂಥ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆ ಅಕ್ಷರ ಬಿಟ್ಟು ಹೋಗಿರಬೇಕು. ಆದರೆ ಎನ್ ಸಂಧಿಯಲ್ಲಿ ಪೂರ್ವ ಪದದ ಕೊನೆ ಅಕ್ಷರ ರಿಪ್ಲೇಸ್ ಆಗಿರಬೇಕು. ಈ ಇತ್ತಂದರೆ ಯ ಆಗಿರಬೇಕು, ಉ ಇತ್ತಂದರೆ ಓ ಆಗಿರಬೇಕು, ರು ಇತ್ತಂದರೆ ರ ಆಗಿರಬೇಕು. ಸೊ ಈ ರೀತಿಯಾಗಿ ಅಲ್ವಾ? ಯಾವುದರಲ್ಲಿ ಪೂರ್ವ ಪದ, ಯಾವುದ್ರಲ್ಲಿ ಉತ್ತರ ಪದ, ಸೊ ಗಮನಿಸ್ತಾ ಹೋಗಬೇಕು ನೀವು. ನೆಕ್ಸ್ಟ್ ಗತ್ಯಂತರ, ಗತಿ ಪ್ಲಸ್ ಅಂತರ, ಗತಿ, ತಿ ಅಂದಾಗ ನಮಗೆ ಈ ಸಿಕ್ತಿ. ಸೊ ಈ ಇರೋದು ಯ ಆಗಿ ಬದಲಾಗಿದೆ, ಗತ್ಯಂತರ. ಓಕೆ. ಪ್ರತ್ಯುತ್ತರ, ಪ್ರತಿ ಪ್ಲಸ್ ಉತ್ತರ, ಪ್ರತಿ, ಇಲ್ಲೂ ಈ ಸಿಗ್ತಾ ಇದೆ. ಈ ಇರೋದು ಈ ಆಗಿ ಬದಲಾಗಿದೆಯಾ? ಪ್ರತ್ಯುತ್ತರ, ತ್ಯು, ತ್ಯು, ಈ ತ್ಯು ಒಳಗಡೆ 100% ನಮಗೆ ಯ ಸಿಗ್ತದ. ಪ್ರತ್ಯರ್ಥ, ಪ್ರತಿ ಪ್ಲಸ್ ಅರ್ಥ, ಇಲ್ಲೂ ಕೂಡ ಸೇಮ್. ಅತ್ಯಾಸೆ, ಇ ಪ್ಲಸ್ ಆಸೆ, ಅತ್ಯಾಸೆ. ಇಲ್ಲಿ ನೋಡಿ, ಗುರುವಾಜ್ಞೆ ಹೋಗೋಣ, ವೆರಿ ಇಂಪಾರ್ಟೆಂಟ್. ಗುರುವಾಜ್ಞೆ. ಸೊ ಇಷ್ಟೊತ್ತು ತಿ ನೋಡಿದ್ವಿ, ಇವಾಗ ಊ ನೋಡೋಣ. ಗುರು ಅಂತ ಕೊಟ್ಟಿದ್ದಾರೆ ಪೂರ್ವ ಪದದಲ್ಲಿ, ಉತ್ತರ ಪದದಲ್ಲಿ ಆಜ್ಞೆ. ಸೊ ಎನ್ ಸಂಧಿ ಅಂದಾಗ ನಾವು ಉತ್ತರ ಪದ ಬೇಡವೇ ಬೇಡ ನಮಗೆ. ಸೊ ರು ಅಂದಾಗ ಕೊನೆಯ ಅಕ್ಷರ ಏನು ಬಂತು? ಉ. ಉ ಇರೋದೇನಾದರೂ ಉ ಆಗಿ ಬದಲಾಗ್ತಾ ಇದೆಯಾ? ಗುರುವಾಜ್ಞೆ, ರ್ವ, ರ್ವ, ಇಲ್ಲಿ ವ ಬಂತಲ್ಲ. ಸೊ ಹಾಗಾದ್ರೆ ಇದು ಎನ್ ಸಂಧಿ. ಸೇಮ್ ಥಿಂಗ್ ಗೋಸ್ ಟು ಮನುವಾತಿ. ಮನು ಪ್ಲಸ್ ಆದಿ, ಇಲ್ಲಿ ಉ ಇರೋದು ಉ ಆಗಿ ಬದಲಾಯಿತು. ವಧ್ವಾಭರಣ, ವಧು ಪ್ಲಸ್ ಆಭರಣ, ವಧ್ವಾಭರಣ.
ಉ ಇರೋದು ಉ ಆಗಿ ಬದಲಾಯಿತು. ವಧ್ವೇಷಣೆ, ವಧು ಪ್ಲಸ್ ಅನ್ವೇಷಣೆ, ಎಲ್ಲವೂ ಹಂಗೆ ಇದೆ ನೋಡಿ. ಮಾತ್ರಾಂಶ, ಮಾತೃ ಪ್ಲಸ್ ಅಂಶ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ರು ಬರ್ತಾ ಇದೆ. ರು ಇರೋದು ರ ಆಗಿ ಬದಲಾಗಿದೆಯಾ, ಮಾತ್ರಾಂಶ. ತ್ರ ತ್ರ ರ ಬಂತು. ಕತ್ರರ್ಥ, ಕತೃ ಪ್ಲಸ್ ಅರ್ಥ, ಕತ್ರರ್ಥ. ಕತೃ ರು ಬರ್ತಾ ಇದೆ ಪೂರ್ವ ಪದದ ಕೊನೆಯ ಅಕ್ಷರ. ಸಂಧಿಯಾದಾಗ ರ ಬರ್ತಾ ಇದೆಯಾ, ಕತ್ರರ್ಥ. ತ್ರ ತ್ರ ಅಂದ್ರೆ ಇಲ್ಲಿ ಡೆಫಿನೆಟ್ ಆಗಿ ನಮಗೆ ರ ಬರ್ತದೆ. ಹೆಂಗೆ, ತ ಪ್ಲಸ್ ರ ಪ್ಲಸ್ ಅ. ಸೊ ಈ ರ ಬಂದಿದ್ರೆ ಏನಾಗ್ತದ, ಅದು ಯಾವಾಗಲೂ ಎನ್ ಸಂಧಿ ಆಗ್ತದ. ಅರ್ಥ ಆಗ್ತಿದೆಯಲ್ಲ. ಸೊ ಈ ರೀತಿಯಾಗಿ ನಾವು ಎನ್ ಸಂಧಿಯನ್ನು ನೆನಪಿಟ್ಕೋಬೇಕು. ಸೊ ಆಲ್ ಟುಗೆದರ್ ಯಾವ್ಯಾವ ಸಂಸ್ಕೃತಿ ಸಂಧಿಗಳನ್ನು ಕಲ್ತೇವಪ್ಪ ನಾವು ಎಷ್ಟೊತ್ತು? ಒಂದು ಸವರ್ಣ ದೀರ್ಘ ಸಂಧಿ, ಆಮೇಲೆ ಗುಣಸಂಧಿ, ಆಮೇಲೆ ಎನ್ ಸಂಧಿ, ವೃದ್ಧಿ ಸಂಧಿ. ಗುಣಸಂಧಿ ಫಸ್ಟಿಗೆ ಸವರ್ಣ ದೀರ್ಘ ಸಂಧಿಯಲ್ಲಿ ಏನಪ್ಪ, ಸವರ್ಣಗಳು ಬರ್ತಾವ. ಲೈಕ್ ಅ ಇದ್ರೆ ಆ, ಇ ಇದ್ರೆ ಇ, ಉ ಇದ್ರೆ ಉ. ಸೊ ಈ ರೀತಿಯಾಗಿ ಗುಣಸಂಧಿಯಲ್ಲಿ ಅ ಆಕಾರಗಳಿಗೆ ಏಕಾರ, ಉಕಾರ ಬಂದರೆ ಓಕಾರ, ಋಕಾರ ಬಂದರೆ ಅರ್ಕಾರ. ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಅವನ್ನು ಫೋಕಸ್ ಮಾಡಿದ್ವಿ, ಇವೆರಡು ಬರಬೇಕಂತ ಹೇಳಿ. ಸೊ ಈ ಎನ್ ಸಂಧಿಯಲ್ಲಿ ಯ ವ ರ ಅನ್ನ ಫೋಕಸ್ ಮಾಡಿದ್ವಿ. ಹೆಂಗೆ, ಪೂರ್ವ ಪದದಲ್ಲಿ ಇ ಇದ್ರೆ ಸಂಧಿ ಪದ ಆದಾಗ ಯ ಬರ್ತದ, ಉ ಇತ್ತಂದ್ರೆ ವ ಆಗ್ತದ, ಹಾಗೆ ರು ಇತ್ತಂದ್ರೆ ಸಂಧಿ ಪದ ಆದಾಗ ರ ಆಗ್ತದ. ಸೊ ಇದಿಷ್ಟು ಮಾಹಿತಿ ನಮ್ಮ ಸಂಸ್ಕೃತ ಸಂಧಿಗಳ ಬಗ್ಗೆ ಆಯಿತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಗಿರ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲ ಸ್ನೇಹಿತರಿಗೂ ತಿಳಿಸಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಾಳಿನ ವಿಡಿಯೋದಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ನೋಡೋಣ. ಇವತ್ತಿಗೆ ಸಂಸ್ಕೃತ ಸ್ವರಗಳ ಸಂಧಿ ಕಂಪ್ಲೀಟ್ ಆಯಿತು. ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಹಾಗೆ ಅನುನಾಸಿಕ ಸಂಧಿ ಬಗ್ಗೆ ನೋಡ್ತೀವಿ. ಜಸ್ತ್ವ ಸಂಧಿ ತುಂಬಾ ಇಂಪಾರ್ಟೆಂಟ್ ಹಾಗೆ ಈಸಿಯಾಗಿರ್ತಕ್ಕಂಥದ್ದು. ಇದು ಒಂದು ರೀತಿ ಅಪೋಸಿಟ್ ಆಫ್ ಆದೇಶ ಸಂಧಿ. ಓಕೆ, ಜಸ್ತ್ವ ಸಂಧಿ ಮತ್ತು ಆದೇಶ ಸಂಧಿ ಒಂದು ರೀತಿ ಅಣ್ಣ ತಮ್ಮಂದಿರಿದ್ದಂಗೆ. ಸೊ ಅದು ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬೈ ಫಾರ್ ನೌ.